ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ನಾನಿವತ್ತು ನಮ್ಮ ಕ್ರಿಯೇಟಿವ್ ಕಿಚನಲ್ಲಿ ಕ್ರಿಯೇಟಿವ್ ಆಗಿ ಹಾಗಲಕಾಯಿನ ಬಳಸಿ ಪಕೋಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಬಳಸ್ಕೊಂಡಿರೋದು ಇದೇ ಥರದ ಹಾಗಲಕಾಯಿನ ಬಳಸ್ಕೊಂಡು ಪಕೋಡ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪಕೋಡ ಅಲ್ಲ, ಹಾಗಲಕಾಯಿ ಏನು ಮಾಡ್ಕೊಂಡು ತಿಂದರೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಂತ್ಲಿ ಒನ್ಸ್ ಆದರೂ ಟ್ರೈ ಮಾಡ್ತಾ ಇರಿ ಮನೇಲಿ. ಒಂದು ದೊಡ್ಡ ಸೈಜ್ ಹಾಗಲಕಾಯಿನ ಈ ಥರ ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಂದಕ್ಕೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಮ ರುಚಿಗೆ ಹೇಗೆ ಬೇಕೋ ಅದಕ್ಕನುಸಾರವಾಗಿ ಉಪ್ಪನ್ನ ಹಾಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕಹಿ ಅಂಶ ಏನಾದರೂ ಇದ್ದರೆ ಹೋಗಲಿ ಅಂತ ಒಂದು 2-3 ಹಸಿರು ಮೆಣಸಿನ್ಕಾಯಿನ ನಚ್ಕೊಂಡು ಹಾಕೊಂಡಿದ್ದೀನಿ. ಮತ್ತು ಹೋಮ್ ಮೇಡ್ದು ಅಚ್ಕಾರದ ಪುಡಿ, ಇದು ಅಂಗಡಿಯಿಂದ ತಂದಿರೋದಲ್ಲ, ಹೋಮ್ ಮೇಡು, ನಾನೇ ಮಾಡ್ಕೋತೀನಿ ಅದೆಲ್ಲನೂ. ಅದ್ರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. 2 ಟೇಬಲ್ ಸ್ಪೂನಷ್ಟು 2 ಸ್ಪೂನಷ್ಟು ಕಡಲೆ ಹಿಟ್ಟಾದರೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಪಕೋಡ ಯಾವುದಾದ್ರೂ ಈ ಥರ ಫ್ರೈ ಐಟಮ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ನೀರು ಹಾಕ್ತೀರಾ, ಫಸ್ಟು ಹಾಗೆ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೋಬೇಕು, ಯಾಕಂದರೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಬಜ್ಜಿ ಥರ ಅನಿಸ್ಬಿಡುತ್ತೆ. ಆವಾಗ ಅದು ಹಾಗಲಕಾಯಿಗೆ ಯಾವುದೇ ರೀತಿ ಪದಾರ್ಥ ನಾವು ಹಾಕಿರೋದು ಹಿಡಿದಿರೋದಿಲ್ಲ. ಅದು ತಿನ್ನೋದಕ್ಕೆ ಒಂಚೂರು ಇಷ್ಟ ಆಗಲ್ಲ, ಕಹಿನೂ ಬಂದ್ಬಿಡುತ್ತೆ. ನೋಡಿ, ಇದಾಗಿದೆ. ಇದು ಸ್ವಲ್ಪ ಹೊತ್ತು ಬಿಟ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗ್ದಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನೋಡಿ, ಇವಾಗ ಒಂದೊಂದೇ ತೆಗೆದು ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಆಮೇಲೆ ಹಾಗಲಕಾಯಿದು ಪೀಸಸ್ಗಳನ್ನ ಇದ್ರೊಳಗಡೆಗೆ ಹಾಕ್ಕೋಬೇಕು. ನೋಡಿ, ಇವಾಗ ಹಾಕಿದ ತಕ್ಷಣ ಯಾವ ಥರ ಅದು ಬಾಯ್ಲ್ ಆಗ್ತಾಯಿದೆ ಅಂತ. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು. ಒಂಥರ ಡ್ರೈ ರೋಸ್ಟ್ ಥರ ಇರುತ್ತೆ ಇದು. ಬಟ್ ಇದು ರೋಸ್ಟ್ ಅಲ್ಲ, ಇದು ಪಕೋಡ. ರೋಸ್ಟೇ ಬೇರೆ, ಅದು ಇನ್ನೂ ಬೇರೆ ಥರನೇ ಇದೆ ಅದ್ರದ್ದು ಹಾಗಲಕಾಯಿ ರೋಸ್ಟು. ಅದು ಇದಕ್ಕಿಂತ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಇದು ಮಾಡಿರೋದ್ರಿಂದ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇದನ್ನು ತಕ್ಕೋತಾ ಇದ್ದೀನಿ. ನೋಡಿ, ಈ ಕಲರ್ ಬರಬೇಕು. ಇಷ್ಟು ಕಲರ್ ಚೇಂಜ್ ಆದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇವಾಗ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇದು ಕ್ರಿಸ್ಪಿಯಾಗಿದ್ರೇ ಕಹಿ ಹೋಗೋದು, ಹಾಗಾಗಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ.